ಎಲ್ಲರಿಗೂ ಶರಣು. ಏನು ರೈಟ್ಸ್ ಅಂತ ಕರೀತಾರೆ, ಇಲ್ಲ ಜನಾಂಗೀಯ ಹತ್ಯೆ ಅಂತ ಕರೀತಾರೆ, ಇಲ್ಲ ಹಿಂದೂ ಮುಸ್ಲಿಂ ಗಲಾಟೆ ಈ ಥರದ್ದನ್ನೆಲ್ಲ ಹೇಳ್ತಾರೆ. ಇದರಲ್ಲಿ ನೇರವಾಗಿ ಬಾಧಿತರಾದವ್ರನ್ನ ನಾನು ಯಾವತ್ತೂ ಕೂಡ ಭೇಟಿಯಾಗಿರಲಿಲ್ಲ. ಅದು ಮಂಡ್ಯದಲ್ಲಿರ್ಬೋದು, ಇಲ್ಲ ಕರ್ನಾಟಕದಲ್ಲಿರ್ಬೋದು, ಇಲ್ಲ ಬೇರೆ ಬೇರೆ ಕಡೆ ಇರ್ಬೋದು. ಆದರೆ ಇವನ್ನೆಲ್ಲ ನಾನು ಟಿ ವಿಲಿ ಪೇಪರಲ್ಲಿ ಓದೇನೆ ಸುಸ್ತಾಗ್ಬಿಡುತ್ತೆ. ಇನ್ನು ಸಾಕಷ್ಟು ಜನ ಭೇಟಿ ಮಾಡಿರೋರು, ಇಂಟರ್ವ್ಯೂ ಮಾಡಿರೋರು ಇಂಥವ್ರನ್ನೆಲ್ಲ ಅವ್ರು ಹೇಳಿದ ವಿಚಾರಗಳು, ಆ ಭಾಷಣಗಳು ಇವನ್ನ ಕೇಳಿದಾಗ್ಲೇ ನನಗೆ ಭಾಳ ಹಿಂಸೆ ಆಗೋದು. ಏನಿದು ಮನುಷ್ಯನ ಯಾಕೆ ಈ ರೀತಿ ಹಿಂಸಿಸ್ತಾನೆ, ಜಾತಿ ಧರ್ಮ ಈ ಹೆಸರುಗಳಲ್ಲಿ ಅಂತೆಲ್ಲ ಅನಿಸ್ತಿತ್ತು. ಈ ಒಂದು ಗೋಧ್ರಾ ಹತ್ಯಾಕಾಂಡ, ಗುಜರಾತ್ ಹತ್ಯಾಕಾಂಡ, ಮತ್ತೇನು ಇವತ್ತು ಪ್ರಧಾನಮಂತ್ರಿ ಅಂತ ಇದ್ದಾರೆ, ಇವರು ಈಗ ಹೊಸದೊಂದು ವಿಚಾರನ ಬಿಲ್ಡಪ್ ತಗೊಂಡು ಓಡಾಡ್ತಾ ಇದ್ದಾರೆ. ಒಂದು ಇರಾನು ಮತ್ತು ಅಮೇರಿಕಾಗೆ ಯುದ್ಧ ಆಗ್ತಾ ಇದೆ. ಆ ಹಡಗು ಬರುವಾಗ ಅಮೇರಿಕಾದವರು ಸಾಯಿಸಿದ್ದಾರೆ. ಅದನ್ನು ಮರೆಮಾಚೋದಕ್ಕೋಸ್ಕರ, ಅದು ಇವ್ರಿಗೆ ಸೆಟ್ಬೇಕಾಗುತ್ತಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವರು ಇದೆಷ್ಟೋ ದಿನ ಇವರು ಪ್ರಧಾನಮಂತ್ರಿ ಆಗ್ಬಿಟ್ಟಿದ್ರಂತೆ. ಅದು ದೊಡ್ಡ ಸುದ್ದಿ ಮಾಡಿ ಎಲ್ಲರೂ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳೋದೇನು, ಇವರು ನೆಹರುಗಿಂತ ಜಾಸ್ತಿ ದಿನ ಆಳ್ವಿಕೆಯಲ್ಲಿದ್ದರು ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಹುನ್ನಾರನ ನೀವು ಗಮನಿಸಬೇಕು. ಏನು ಇದರಲ್ಲಿ ಹುನ್ನಾರ ಅಂದರೆ, ನೆಹರೂರವರು 52ರಿಂದ ಎಲೆಕ್ಟೆಡ್ PM, ಅದರಿಂದ ಹಿಂದೆ ಇದ್ದದ್ದನ್ನು ನಾವು ಪರಿಗಣಿಸಲ್ಲ ಅನ್ನುವ ಮಾತುಗಳನ್ನ ಇವರು ಹೇಳ್ತಾ ಇದ್ದಾರೆ. ಅಂದರೆ 1950ರಲ್ಲಿ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಕ್ಸೆಪ್ಟ್ ಆಯಿತೋ ಅದನ್ನು ನಾವು ಪರಿಗಣಿಸಲ್ಲ ಅಂತಲೇ ಅರ್ಥ. ಇರಲಿ, ಈಗ ಈ ಗೋಧ್ರಾ ವಿಚಾರನ ನಾನು ಯಾಕೆ ತೆಗೆದೆ ಅಂತಂದರೆ, ಮೊನ್ನೆ ನಾವು ಕೇರಳದ ಚೀಫ್ ಮಿನಿಸ್ಟರ್ನ ಭೇಟಿ ಮಾಡೋದಕ್ಕೆ ಹೋಗಿದ್ವಿ. ಈ ನೀಟ್ ವಿಚಾರವಾಗಿ ನಾವು ಮಾಡ್ತಾ ಇರುವಂಥ ಹೋರಾಟ ನಿಮಗೆಲ್ಲ ಗೊತ್ತೇ ಇದೆ. ಆ ಭಾಗವಾಗಿ ಸೌತ್ ಇಂಡಿಯಾದ 6 ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ನಾವು ಎಚ್ಚರಿಕೆ ಪತ್ರನ ಕೊಡ್ತಾ ಇದ್ದೀವಿ. ಮತ್ತು ಪುದುಚೇರಿ CMನ ಭೇಟಿ ಮಾಡಿದ್ದೀವಿ, ಮತ್ತು ಈಗ ಕೇರಳ CMನ ಭೇಟಿ ಮಾಡಿ ಮುಗೀತು. ತಮಿಳ್ನಾಡು ಚೀಫ್ ಮಿನಿಸ್ಟ್ರಿಗೂ ನಾವು ಅಪಾಯಿಂಟ್ಮೆಂಟ್ಗೆ ಕೇಳಿದ್ದೀವಿ. ಆಂಧ್ರ, ತೆಲಂಗಾಣ ಇವ್ರನ್ನೆಲ್ಲ ಕೇಳಿದ್ದೀವಿ. ಈ ತಮಿಳ್ನಾಡು ಚೀಫ್ ಮಿನಿಸ್ಟ್ರು ಈ ಹಿಂದೆ ಒಂದು ಸಲ ಪ್ರಧಾನಿನ ಭೇಟಿಯಾಗಿದ್ರು. ಆವಾಗ ನೀಟ್ ವಿಚಾರ ತೆಗ್ದಿರಲಿಲ್ಲ. ನಮ್ಮ ಲೆಟ್ರು ಯಾವಾಗ ಹೋಯ್ತು ಅಪಾಯಿಂಟ್ಮೆಂಟ್ಗೆ, ಅವರು ಈ ಸಲ ಹೋದಾಗ ನೀತಿ ಆಯೋಗದಲ್ಲಿ ಈಗ ನೀಟ್ ವಿಚಾರನ ಮತ್ತೆ ಅವರು ಎತ್ತಿದ್ದಾರೆ. ನಾವು ಜಾಡಿಸಿದ್ವಿ ಅವ್ರಿಗೆ, ನೀವು ಹೋದ್ರೆ 1 ನಿಮಿಷ 19 ಸೆಕೆಂಡು ಮಾತಾಡ್ಬಿಟ್ಟು ಏನು ಮಾತಾಡ್ಕೊ ಬಂದರೆ, ಅಲ್ಲಿ ಕರ್ನಾಟಕದ ಜೊತೆಲೇ ಆ ಮೇಕೆದಾಟು ಯೋಜನೆಗೆ ಕಿರಿಕನ್ನು ಮಾಡಿಬಿಟ್ಟು ಬಂದಿದ್ದೀರೇ ಹೊರತಾಗಿ ನೀಟ್ ವಿಚಾರ ಮಾತಾಡಿಲ್ಲ ಅಂತೇಳಿ ಅವ್ರು ಇನ್ನೂ ಕೂಡ ನಮಗೆ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಮೀನಮೇಷ ಎಣಿಸ್ತಾ ಇದ್ದಾರೆ. ಯಾಕಂದರೆ ನಾವಿಲ್ಲಿ ಮನವಿ ಪತ್ರಗಳೆಲ್ಲ ಕೊಡ್ತಾ ಇರೋದು, ಎಚ್ಚರಿಕೆ ಪತ್ರ ನಿಮ್ಮ ಕೈಲಿ ಆಗಲಿಲ್ವಾ, 2027 ಮೇಗೆ ನಡೀತದಲ್ಲ, ಅಂದರೆ ಇನ್ನೊಂದು ವರ್ಷ ಬಿಟ್ಟು ಆವಾಗ ನಾವು ಇಡೀ ಸೌತ್ ಇಂಡಿಯಾ ಸೀಸ್ ಮಾಡ್ತೀವಿ ನೀಟ್ ಹಾಲ್ಗಳನ್ನ ಅಂತ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾನು ತ್ರಿವೇಂದ್ರಂಗೆ ಹೋಗಿದ್ದಾಗ ಆ ಒಂದು ಚೀಫ್ ಮಿನಿಸ್ಟ್ರನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನನಗೆ ಒಬ್ಬರು BL ಜೋಶ್ ಅಂತ ಅಲ್ಲಿಯ ದಲಿತ ಸೇನಾ ಮುಖಂಡರು ಪರಿಚಯ ಆದರು. ಆ ಪರಿಚಯ ಆದಮೇಲೆ ಮಾರನೆಗೆ ಅವರು ಅವರ ಮನೆಗೆ ಕರ್ಕೊಂಡೋಗಿ ನಮ್ಮನ್ನೆಲ್ಲರನ್ನೂ ಬರೋಕ್ಕೆ ಹೇಳಿದರು. ಹೋಗಿ ನಮಗೆಲ್ಲ ಒಳ್ಳೆ ಊಟ ಕೊಡಿಸಿ, ಅವ್ರ ಊರು ಸುತ್ತಮುತ್ತ ಅಂದರೆ ಆ ತ್ರಿವೇಂದ್ರಂ ಗ್ರಾಮೀಣ ಭಾಗದಲ್ಲಿರುವ ನಯ್ಯಾರ ಡ್ಯಾಮು ಇದೆಲ್ಲ ಕರ್ಕೊಂಡೋಗಿ ತೋರಿಸಿ, ಆಮೇಲೆ ಮಾತಾಡ್ತಾ ಅವ್ರ ಸ್ಟೋರಿನ ಹೇಳಿದ್ರು. ನನಗೆ ಭಾಳ ದಿಗ್ಭ್ರಮೆ ಆಗೋಯ್ತು. ಏನು ಅವ್ರದ್ದು ಸ್ಟೋರಿ ಅಂತಂದರೆ, ಇವರು ಒಬ್ಬರು ಬಾಧಿತರು ಈ ಒಂದು ಗೋಧ್ರಾ ಹತ್ಯಾಕಾಂಡದಲ್ಲಿ. ಅವರು ಲವ್ ಮ್ಯಾರೇಜ್ ಆಗಿರ್ತಾರೆ. ಅದಾದಮೇಲೆ ಅವರೊಬ್ಬರು ಕರಾಟೆ ಮಾಸ್ಟ್ರು, ಮಾರ್ಷಲ್ ಆರ್ಟ್ ಮಾಸ್ಟ್ರು. ಅವರು ಒಂದು ಗುತ್ತಿಗೆ ಆಧಾರದಲ್ಲಿ ಗುಜರಾತ್ ಪೊಲೀಸ್ಗೆ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು 10 ವರ್ಷ ಕೆಲಸ ಮಾಡಿದಾರಂತೆ. 2002ರಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಆವಾಗ ಇವರಲ್ಲಿ ವಾಸ ಇದ್ರಲ್ಲ, ಆ ವಾಸ ಇದ್ದಾಗ ಅವರ ವೈಫು ಟೌನ್ಗೆ ಎಲ್ಗೋ ಹೋಗಿರ್ತಾರಂತೆ. ಆ ಟೌನಿಂದ ಬರುವಾಗ ಒಂದು ಮುಸ್ಲಿಂ ನಡೆಸ್ತಿದ್ದಂಥ ವ್ಯಾನ್ ಅಂದರೆ ಈಗ ನಮ್ಮಲ್ಲೂ ಮದ್ದೂರು ಮಳವಳ್ಳಿ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಆ ಥರ ಯಾವುದೋ ವ್ಯಾನನ್ನು ಹತ್ತಿದಾಗ ಅದು ಮುಸ್ಲಿಂ ವ್ಯಾನ್ ಅನ್ನೋ ಕಾರಣಕ್ಕೆ ಅದನ್ನು ಅಟ್ಯಾಕ್ ಮಾಡಿ ಅದರೊಳಗಿದ್ದ 10 ಜನನೂ ಕೊಂದವ್ರೆ. ಅದರಲ್ಲಿ ಇವರ ಹೆಂಡತಿ ಕೂಡ ಕೊಲೆ ಆಗಿದ್ದಾರೆ. ಅವ್ರ ಜೊತೆ ಒಂದಷ್ಟು ಚಿಟ್ಚಾಟನ್ನು ನಡೆಸಿದ್ದೀವಿ, ಅದನ್ನು ನೋಡ್ಕೊಂಡು ಬನ್ನಿ. ಯಾವುದೋ ಒಂದು ಅರ್ಕ್ ಇಂಗ್ಲೀಷಲ್ಲಿ ನಾನು ಮಾತಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ವಂಡರ್ಫುಲ್ ವರ್ಕಿಂಗ್ ಫಾರ್ ಪೀಪಲ್. ಯೆಸ್ಟರ್ಡೇ ಆಲ್ಸೋ ಯು ಮೆಟ್ ಚೀಫ್ ಮಿನಿಸ್ಟರ್, ನಾಟ್ ಫಾರ್ ಯುವರ್ ಪರ್ಸ್ನಲ್ ವರ್ಕ್. You came to
abolish some FIRs on Dalit activist. But you are affected from Gujarat rights. What is Yes. that? My name is Jose BL. Then I live in Gujarat, 10 years there. I teach the Gujarat police. I am the karate Kalaripet master. I teach the Gujarat police with contract. That time I live there, include my families. I have that time two little boy and wife. The ride coming the 2002 April 16, 17, 18. The April 17, my wife in actually my wife waiting for the bus stand. A city from come to my home, but that time one of the jeep coming from there, the ticket collecting jeep. The jeep owner and driver they are Muslims, so they put in the green flag in front of the jeep bonnet. That maybe I think so. The opponent coming the Hindu truck. Maybe I think the Hindu truck driver thinking about the jeep go to attack by the Hindu people. So they directly attack the jeep. Connected by the ride. My wife included 10 passengers on the spot deaths there. After I take from there to here my wife dead body. At that time I have two boys, little boys. My first eldest son studying that time fourth standard. Now become the policeman here, get the government job. My second son that time 2.5 year old. But I suffering very lot of time. I suffering the two boys uh, growth this level, but nobody support, not support, nobody government. Kerala, not a Kerala government, not a Gujarat government, India not a government? central government. Actually, I go to parliament. I apply the parliament, the Narendra Modi government, maybe 4 year back. That time, the right time, Narendra Modi is not become the prime minister. Narendra Modi is just the chief minister of the Gujarat. I live in Gujarat, Banaskantha district, Palanpur. Uh, I apply the parliament. Please, my contract job in Kerala Gujarat State Police training. Please give the permanent job. But no any coincidence. Have you seen burning any Muslim man? I don't know Muslim or Hindu, but then I live there. I live in maybe second floor upside. I standing the upside, but I saw in then somebody attack in include people coming attack the one of the one of the persons. You are serving people. After you are facing this much of pain because of rights, still you are serving people. What is this? What is the message? Many problem coming in our life, but we are praying, we are working another, helping other people's. My makshat, my life aim. Then how many days we are in here, but how many people they people want our help, we can help. One of the most important, my friend in California, USA, actually very big friend, very costly friend, closely friend. The friend told me one of the main matter, Josh, please don't want you with me come in USA. Oh, Don't want you. you don't come. be here. My friend named John Platania, PhD doctor. The doctor said from California, nobody American people don't want your help, but your help want here people, Kerala people, Indian people. So you stay here. Oh, You don't come with me, America. okay. But they man help me buy a new vehicle, new car. They man give us free 2 lakhs rupees also. Okay. I don't want any money, but they man said me, I love you, I like you, I want some help you. One of the men coming in Nayada, just to meet Nayada. But more people like me help me. I am the PTA president in their school, high caste school, high caste person. PTA means? PTA means parents
Teachers Association. I continue three year 3 years president. president. Mailakara UPS School, Uh-huh. Trivandrum district, Mailakara UPS School. So what a inspiration man. Oh, in nowadays people are following film stars or money persons, but there are very good minds, very good art people among common people. BL Josh sir can think. So all this society hurted me. They killed my wife. I am struggled to bring my children's, but he never think like that. He is still serving society, still serving peoples. After 23 years, 23 years. 23 Then years. Ramvilas Paswan, Ah, former Prime Minister former Central Minister Central Minister Ramvilas Paswan direct appointed me. Ah, Appointed me the state president of Dalit Sena, Dalit Sena. Founded by the Ramvilas Paswan 1993 in Bihar. Okay. That organization. I am the state president of Kerala. Dalit Sena. Dalit Sena, Yes, sir. Kerala president. So we thankful to BL Josh regarding whole society, sir. Thank you. Thank you very much. ನೋಡಿದ್ರಲ್ಲ, ಇವರೇ ಆ ಬಿ ಎಲ್ ಜೋಸ್. ಇವರು ಈಗೇನು ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಅದು ಸ್ವಲ್ಪ ಅಲ್ಲಿ ವಿಡಿಯೋದಲ್ಲಿ ತೋರಿಸಿರುವಂಥದ್ದು. ಇನ್ನು ಸಾಕಷ್ಟು ವಿಚಾರನ ನಮಗೆ ತಿಳಿಸಿದ್ರು. ಭಾಳ ಅಂದರೆ ಭಾಳನೇ ಬೇಸರ ಆಯಿತು. ಜೊತೆಗೆ ಇವ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಆಯಿತು. ಯಾಕಂತಂದರೆ ಜೀವನದಲ್ಲಿ ಆ ರೀತಿಯ ಒಂದು ತೊಂದರೆಗೆ ಸಿಗಾಕೊಂಡ್ಮೇಲೆ ನಮಗೆ ಸಾರ್ವಜನಿಕ ಜೀವನನೇ ಬೇಡಪ್ಪ ಅಂತ ಅವರು ಹಿಮ್ಮುಖ ಆಗಿ ಹೋಗ್ಬಿಡೋದು ಸರ್ವೇ ಸಾಮಾನ್ಯ. ಆದರೆ ಇವರು ಅದಾದ ಮೇಲೆ ಇವರು ಸಂಘಟನೆನ ಸೇರ್ಕೊಂಡು ಸಂಘಟನೆನ ಬಲಪಡಿಸಿ ಇವತ್ತಿಗೂ ಕೂಡ ಅವರು ಆ ಸರ್ವಿಸನ್ನು ಮಾಡ್ತಾಯಿದ್ದಾರೆ. ಏನು ಇವರು ನಮಗೆ ಮುಖ್ಯಮಂತ್ರಿಗಳ ಕಚೇರಿಲಿ ಸಿಕ್ಕಿದ್ರು, ಕೇರಳ ಮುಖ್ಯಮಂತ್ರಿಗಳ ಕಚೇರಿಲಿ ಅನ್ನಲ್ಲ, ಅಲ್ಲೂ ಕೂಡ ಅವರ ವೈಯಕ್ತಿಕ ಕೆಲಸಕ್ಕೆ ಬಂದಿರಲಿಲ್ಲ. ಅಲ್ಲಿ ಆ ದಲಿತ ಹೋರಾಟಗಾರರ ಮೇಲೆ ಹಾಕಿದಂಥ FIRನ ಸ್ಕ್ವಾಶ್ ಮಾಡಬೇಕು ಅಂತೇಳಿ ಅವರು ಅದನ್ನು ಒತ್ತಾಯ ಮಾಡೋದಕ್ಕೆ ಬಂದಿದ್ದರು. ಇವರು ಅದಾದಮೇಲೆ ಬಂದು ಮತ್ತೆ ಇಲ್ಲೊಂದು ಹುಡುಗಿನ ಮದುವೆಯಾಗಿ, ಅಂದರೆ ಬೇರೆ ಕ್ಯಾಸ್ಟನ್ನು ಇವರೇನು ಹೇಳ್ತಾರೆ ಸೋಕಾಲ್ಡ್ ಹಿಂದೂ ಅಂತ, ಇವರ ಮೊದಲ ಹೆಂಡತಿ ಕೂಡ ಹಿಂದೂ ಕ್ಯಾಸ್ಟ್ ಅವರೇ. ಇವರು ಕ್ರಿಶ್ಚಿಯನ್ಸ್ಗೆ ಬರ್ತಾರೆ. ಇವರು ಲವ್ ಮ್ಯಾರೇಜ್ ಆಗಿದ್ದರು. ಅವ್ರನ್ನ ಕಳ್ಕೊಂಡ್ಮೇಲೂ ಅವರು ಧೃತಿಗೆಡ್ದೇನೆ ಅದಕ್ಕೆ ಕೇಸ್ ಬೇರೆ ಹಾಕಿದ್ದಾರೆ. ಅವ್ರು ಹೇಳಿದಂಥದ್ದು ಏನಂತಂದರೆ, ಇಂಡಿಯಾ ಗೌರ್ಮೆಂಟು ಸಪೋರ್ಟ್ ಮಾಡಿಲ್ಲ, ಇಲ್ಲ ಗುಜರಾತ್ ಗೌರ್ಮೆಂಟು ಸಪೋರ್ಟ್ ಮಾಡಿಲ್ಲ, ಕೇರಳ ಗೌರ್ಮೆಂಟು ಸಪೋರ್ಟ್ ಮಾಡಿಲ್ಲ. ಆ ಗಾಡಿ ಇನ್ಶೂರೆನ್ಸ್ ಆಧಾರದಲ್ಲಿ 23 ವರ್ಷ ಫೈಟ್ ಮಾಡಿ ಈಗ ಇತ್ತೀಚೆಗೆ ಒಂದು 3 ತಿಂಗಳು 4 ತಿಂಗಳ ಹಿಂದೆ ಅವ್ರಿಗೆ 34 ಲಕ್ಷ ರೂಪಾಯಿ ದುಡ್ಡು ಬಂತಂತೆ. ಇವರು ಈಗ ಬೇರೆ ಮದುವೆ ಆಗಿ ಅವ್ರಿಗೂ 2 ಮಕ್ಕಳಿದ್ದಾರೆ. ಏನು ಇವ್ರ ವೈಫ್ ತೀರ್ಕೊಂಡ್ರು ಆ ಗೋಧ್ರಾ ಹತ್ಯಾಕಾಂಡದಲ್ಲಿ, ಅದರಲ್ಲಿ ಅವ್ರಿಗೆ 2 ಮಕ್ಕಳಿದ್ರು. ಆ 2 ಮಕ್ಕಳು ಅವರು ಅಲ್ಲಿ ಒಬ್ಬ ಪೊಲೀಸ್ ಆಗಿದ್ದಾನೆ, ಮತ್ತೊಬ್ಬ ಇನ್ನೊಂದು ಯಾವುದೋ ಗೌರ್ಮೆಂಟ್ ಜಾಬಲ್ಲಿ ಇದ್ದಾನೆ. ಎಲ್ಲರೂ ಕೂಡ ಕೇರಳದಲ್ಲಿ ಈ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತಂದರೆ ಅದು ಸರ್ವೇ ಸಾಮಾನ್ಯ. ಮುಸ್ಲಿಮು ಕ್ರಿಶ್ಚಿಯನ್ ಆಗಿರ್ತಾರೆ, ಕ್ರಿಶ್ಚಿಯನ್ನು ಬೇರೆ ಕ್ಯಾಸ್ಟ್ OBCನ SC STನ ಈ ಥರ ಎಲ್ಲ ಆಗಿರ್ತಾರೆ. ಅದೇನು ಅಂಥ ದೊಡ್ಡ ಸುದ್ದಿ ಏನಲ್ಲ. ನಮಗೆ ಆಶ್ಚರ್ಯ ಅನಿಸ್ತದೆ. ಅಲ್ಲಿ ನಾನು ಅವ್ರ ಮನೇಲಿ ಗಮನಿಸ್ದಂಗೆ ಪ್ರತಿಯೊಬ್ಬರೂ ಬೇರೆ ಬೇರೆ ಕ್ಯಾಸ್ಟಿನ ಜನನೇ ಇದ್ದರು. ಇದೊಂದು ವಿಚಾರ ನನಗೆ ಭಾಳ ಒಂದು ವಿಶೇಷ ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಹತ್ರ ಈ ಒಂದು ವಿಚಾರನ ಹಂಚ್ಕೊಂಡೆ. ಇವ್ರೇನು ಹೇಳಿದ್ರು ಅಂತಂದರೆ BL ಜೋಶ್ ಅವರು, ಹೌದು ಈ ರೀತಿಯ ಗಲಾಟೆಗಳು ನಡೀತಿರ್ತವೆ, ನಾವು ಎದೆಗುಂದಬಾರ್ದು, ನಮಗೆ ಬಾಧ್ಯತೆ ಆದ್ರೂ ಕೂಡ ನಾವು ಜನಕ್ಕೆ ಕೆಲಸ ಮಾಡೋದನ್ನು ನಿಲ್ಲಿಸಬಾರ್ದು. ನೀವು ಅದೇ ರೀತಿ ಮಾಡ್ತಾ ಇದ್ದೀರಿ, ನಾನು ಇನ್ನು ಮುಂದಕ್ಕೆ ಕೇರಳದಲ್ಲಿ ಎಲ್ಲ ರೀತಿಯಿಂದನೂ ನಿಮಗೆ ಸಪೋರ್ಟ್ ಮಾಡ್ತೀನಿ ಅನ್ನುವಂಥ ಮಾತುಗಳನ್ನ ತಿಳಿಸಿದ್ರು. ಕೊನೆಯದಾಗಿ ಅವ್ರು ಹೇಳಿದ ಒಂದು ವಿಚಾರನ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಏನಂದರೆ, ಇವರು ಇನ್ನೂ ಅವ್ರ ವೈಫನ್ನು ಅಟ್ಯಾಕ್ ಮಾಡಿರಲಿಲ್ಲ, ಅವರು ಸತ್ತಿರಲಿಲ್ಲ ಅಂತೆ. 3 ದಿನ ನಡೀತಂತೆ ಈ ಒಂದು ಅಟ್ಯಾಕು ಮುಸ್ಲಿಮ್ಗಳ ಮೇಲೆ. ಆ 3 ದಿನದಲ್ಲಿ ಮೊದಲನೇ ದಿನ ಅಟ್ಯಾಕಲ್ಲಿ ಇವರು 2ನೇ ಫ್ಲೋರಲ್ಲ 3ನೇ ಫ್ಲೋರಲ್ಲ ಇದ್ರಂತೆ. ಆವಾಗ ಸುಮಾರು 1000ಕ್ಕೂ ಹೆಚ್ಚು ಜನ ಒಬ್ರನ್ನ ಓಡಿಸ್ಕೊಬಂದು ಇವರ ಕಣ್ಣೆದುರಿಗೇನೆ ಪೆಟ್ರೋಲ್ಗೆ ಹಾಕಿ ಬೆಂಕಿ ಹಾಕಿ ಸುಟ್ಟಾಕ್ಬಿಟ್ರಂತೆ. ಎಂಥ ಕ್ರೂರವಾದ ಸನ್ನಿವೇಶನ ಅವರು ಕಣ್ಣಿಂದ ನೋಡಿದ್ದಾರೆ. ಅದ್ರ ಮಾರನೆಗೆ ಅವರ ಹೆಂಡ್ತಿನ ಅವರು ಅದೇ ರೀತಿಯ ಒಂದು ಹತ್ಯಾಕಾಂಡದಲ್ಲಿ ಕಳ್ಕೊಂಡಿದ್ದಾರೆ. ಇಲ್ಲಿ ಆ ಗುಂಪು ಏನು
ಆ ಒಂದು ಧರ್ಮದ ಅಮಲಿನ ಗುಂಪು ಈ ಕೃತ್ಯನ ಎಸಗಿದೆ ಅಂತಂದರೆ ಲಂಕೇಶ್ ಅವರ ಮಾತು ನೆನಪಾಗುತ್ತೆ. ಗುಂಪು ಯಾವಾಗಲೂ ಅಂಧ ಅಂತ ಅವರೊಂದು ಮಾತನ್ನು ಹೇಳ್ತಾರೆ. ಏನಂತಂದರೆ ಅವ್ರಿಗೆ ಈ ವಾಟಾಳ್ ನಾಗರಾಜ್ ಗುಂಪು ಅವರು ಈ ಬೂಸಾ ಚಳವಳಿಯ ಹಿನ್ನೆಲೆ ಸಂದರ್ಭದಲ್ಲಿ ಅವ್ರಿಗೆ ಹೊಡೆದ್ಬಿಟ್ಟಿರ್ತಾರೆ ಲಂಕೇಶ್ ಅವ್ರಿಗೆ. ಆವಾಗ ಅವರು ಆಸ್ಪತ್ರೆಯಲ್ಲಿ ಮಲಗಿದ್ದು ಆಲೋಚನೆ ಮಾಡುವಾಗ ಅವ್ರಿಗೆ ಒಳೆಯುತ್ತಂತೆ. ಎಷ್ಟೇ ಒಳ್ಳೆಯವರು, ಎಷ್ಟೇ ಅವರು ಬುದ್ಧಿವಂತರು, ತಿಳಿದವರು ಅಂದ್ರೂ ಮನುಷ್ಯ ಗುಂಪಾಗ್ಬಿಟ್ಟಾಗ ಆ ಒಂದು ಅಂಧತ್ವ ಬಂದ್ಬಿಡುತ್ತೆ. ಅಂಥದ್ರಲ್ಲಿ ಈ ಧರ್ಮ ಅಂಧತ್ವ ಇನ್ನೆಷ್ಟು ಜನಗಳನ್ನ ಬಲಿ ಪಡಿಬೋದು. ಶರಣು, ಥ್ಯಾಂಕ್ ಯು.